ಓಂ ವೆಂಕಟನಾಥಾಯ ವಿದ್ಮಹೆ ತಿಮ್ಮಣ್ಣಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ಪ್ರಹ್ಲಾದಾಯ ವಿದ್ಮಹೆ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ನೋಡಿ ವೀಕ್ಷಕರೇ, ಮೇಷರಾಶಿಯಲ್ಲಿ ಇರತಕ್ಕಂಥವರು ಸಾಕಷ್ಟು ನೋವು, ತೊಂದರೆ, ಅವಮಾನಗಳು ಸಾಕಷ್ಟು ರೀತಿಯಲ್ಲಿ ಅನುಭವಿಸಿ ಏನಾದರೂ ಜೀವನದಲ್ಲಿ ಏನಾದರೂ ಸಾಕಷ್ಟು ನೊಂದಿದ್ರೆ ನಾನು ನಿಮಗೆ ತಿಳಿಸ್ಕೊಡ್ತಕ್ಕಂತಹ ಒಂದು ಸರಳವಾದಂತಹ ಒಂದು ಪರಿಹಾರವನ್ನು ಮಾಡಿ ನೋಡಿ ವೀಕ್ಷಕರೇ. ಖಂಡಿತವಾಗಿಯೂ ಮೇಷರಾಶಿಯವರಿಗೆ ಈ ವರ್ಷದಲ್ಲಿ ಅತ್ಯುತ್ತಮವಾದಂತಹ ಒಂದು ಶುಭ ಫಲಗಳು ನಿಮ್ಮದಾಗುವಂತಹ ಚಾನ್ಸಸ್ ತುಂಬಾ ಇರುತ್ತೆ. ಆಯಿತಾ? ಕಳೆದ ವರ್ಷ ನೀವು ಸುಮಾರು ನೋವು, ಅವಮಾನಗಳು ಸಾಕಷ್ಟು ನೀವು ಕಲ್ತಿದ್ದೀರಿ. ಆಯಿತಾ? ಬಂದು ಬಾಂಧವ್ಯರಿಂದ ಆಗಿರ್ಬೋದು, ನೀವು ವೃತ್ತಿ ಮಾಡೋಂಥ ಒಂದು ಸ್ಥಳದಲ್ಲಾಗಿರ್ಬೋದು, ಎಲ್ಲೇ ಆಗಿರ್ಬೋದು, ಒಟ್ಟು ಸಾಕಷ್ಟು ನೋವನ್ನು ತಿಂದಿರತಕ್ಕಂತಹ ಮೇಷರಾಶಿಯವರು ಈ ವರ್ಷದ ಫಲಾನುಫಲದಲ್ಲಿ ನಾನು ಹೇಳುವಂತಹ ಕೆಲವೊಂದು ಸೂಚನೆಗಳು ಮಾಡಿದ್ದೇ ಆಯಿತು ಅಂತ ಹೇಳಿದ್ರೆ ಖಂಡಿತವಾಗಲೂ ನಿಮಗೆ 100ಕ್ಕೆ 100 ನಿಮಗೆ ಫಲಿತಾಂಶ ನಿಮಗೆ ಉತ್ತಮವಾಗಿ ಬರೋಂಥ ಚಾನ್ಸಸ್ ಇರುತ್ತೆ. ಏನು ಮಾಡಬೇಕು ವೀಕ್ಷಕರೇ? ನೋಡಿ, ಏನು ಮಾಡಬೇಕಾಗಿರೋಂಥದ್ದಲ್ಲ, ಇದು ನೀವು ಮನೆಯಲ್ಲೇ ಕುಳಿತುಕೊಂಡು ಮಾಡೋಂಥ ಒಂದು ವಿಧಾನ. ಮೇಷರಾಶಿಯಲ್ಲಿ ಇರತಕ್ಕಂಥವರು ಸರಳವಾಗಿ ಬುಧವಾರದ ದಿನ ಈ ತಂತ್ರವನ್ನು ಮಾಡಿದೆವು. ಬುಧವಾರದ ದಿನ ನೀವು ಬೆಳಗ್ಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಿ. ಆಯಿತಾ? ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದ ನಂತರ ನೀವು ಶುದ್ಧವಾಗಿ ನೀವು ಸ್ನಾನವನ್ನು ಮಾಡ್ಕೊಳ್ಬೇಕಾಗ್ತದೆ. ಆಯಿತಾ? ಶುದ್ಧವಾಗಿ ಸ್ನಾನವನ್ನು ಮಾಡಿಕೊಂಡು ನೀವು ನಿಮ್ಮ ಪೂಜಾ ಸ್ಥಳವನ್ನು ಮೊದಲು ಶುದ್ಧವನ್ನುಗೊಳಿಸಿ. ಆಯಿತಾ? ನೀವು ಸ್ನಾನ ಮಾಡಿದ ನಂತರ ನಿಮ್ಮ ಪೂಜಾ ಸ್ಥಳವನ್ನು ನೀವು ಶುದ್ಧಗೊಳಿಸಿದ ನಂತರ ಮರದ ಪೀಠವನ್ನು ಆ ಸ್ಥಳದಲ್ಲಿ ಇಡಿ. ಆಯಿತಾ? ಮರದ ಪೀಠದ ಮೇಲೆ ಆಯಿತಾ ಕೆಂಪು ಬಟ್ಟೆಯನ್ನು ಹಾಕಿ ಮಾವಿನ ಎಲೆ ಮತ್ತು ಹೂವುಗಳಿಂದ ಅದನ್ನು ಅಲಂಕಾರವನ್ನು ಮಾಡಬೇಕು. ಆಯಿತಾ? ಅರ್ಥ ಆಯ್ತಾ ವೀಕ್ಷಕರು? ಹೇಳಿದ್ದು ನಾನು ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿದ ಮೇಲೆ ಮರದ ಪೀಠದ ಮೇಲೆ ಕೆಂಪು ಬಟ್ಟೆಯನ್ನು ಹಾಕಿ ಮಾವಿನ ಎಲೆ ಮತ್ತು ಹೂವುಗಳಿಂದ ಅಲಂಕರಿಸಬೇಕಾಗ್ತದೆ. ಅದಾದ ನಂತರ ನೀವು ಏನು ಮಾಡಬೇಕಪ್ಪ ಅನ್ನೋಂಥದ್ದಾದರೆ ನೋಡಿ, ಈ ಗಣೇಶನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಬೇಕು. ಗಣೇಶನ ವಿಗ್ರಹವನ್ನು ಹೇಗೆ ಪ್ರತಿಷ್ಠಾಪನೆ ಮಾಡಬೇಕು, ಯಾವುದರಿಂದ ಗಣೇಶನ ವಿಗ್ರಹವನ್ನು ತಯಾರು ಮಾಡಬೇಕು ಅನ್ನೋಂಥದ್ದನ್ನು ನಾನು ಹೇಳ್ತೇನೆ. ಗಣೇಶನ ವಿಗ್ರಹವನ್ನು ನೀವು ಜೇಡಿ ಮಣ್ಣಿನಿಂದ ನೀವು ಅದನ್ನು ತಯಾರು ಮಾಡಬೇಕಾಗತ್ತೆ. ಆಯಿತಾ? ಜೇಡಿ ಮಣ್ಣಿನಿಂದ ತಯಾರಿಸಿದಂತಹ ಮೂರ್ತಿಯನ್ನು ನೀವು ಆ ಮರದ ಪೀಠ ಅಂದರೆ ಕೆಂಪು ಬಟ್ಟೆಯನ್ನು ಹಾಕಿರ್ತೀರಲ್ಲ ಆ ಪೀಠದ ಮೇಲೆ ನೀವು ಅದನ್ನು ಪ್ರತಿಷ್ಠಾಪನೆಯನ್ನು ಮಾಡಿ. ಆಯಿತಾ? ಪ್ರತಿಷ್ಠಾಪನೆಯನ್ನು ಮಾಡಿದ ನಂತರ ನೀವು ಗಣಪತಿಗೆ ನೀವು ಶುದ್ಧ ಜಲ ಅಥವಾ ಪಂಚಾಮೃತದಿಂದ ನೀವು ಮೂರ್ತಿಗೆ ಮೊದಲು ಸ್ನಾನವನ್ನು ಮಾಡಿಸಬೇಕು. ಆಯಿತಾ? ಶುದ್ಧ ನೀರು ಅಥವಾ ಪಂಚಾಮೃತದಿಂದ ನೀವು ಗಣಪತಿ ಮೂರ್ತಿಗೆ ನೀವು ಸ್ನಾನವನ್ನು ಮಾಡಿಸಬೇಕಾಗ್ತದೆ. ಸ್ನಾನವನ್ನು ಮಾಡಿಸಿದ ನಂತರ ಶ್ರೀಗಂಧದ ತಿಲಕವನ್ನು ನೀವು ಗಣಪತಿಗೆ ನೀವು ಅರ್ಪಣೆಯನ್ನು ಮಾಡಬೇಕು. ಅಂದರೆ ಶ್ರೀಗಂಧದ ತಿಲಕವನ್ನು ಗಣಪತಿಗೆ ಹಚ್ಚಬೇಕಾಗ್ತದೆ. ಶ್ರೀಗಂಧದ ತಿಲಕವನ್ನು ನೀವು ಹಚ್ಚಿ ವೀಕ್ಷಕರೇ, ಕೆಂಪು ಹೂಗಳು ಮತ್ತು ಗಣಪತಿಗೆ ಪ್ರಿಯವಾಗಿರ್ತಕ್ಕಂತಹ ಆಯಿತಾ ಗಣಪತಿಗೆ ಅತ್ಯಂತ ಪ್ರಿಯವಾಗಿರತಕ್ಕಂತಹ ಗರಿಕೆಯನ್ನು ನೀವು ಗಣಪತಿಗೆ ಅರ್ಪಣೆ ಮಾಡಬೇಕಾಗ್ತದೆ. ಹಾಗೂ ಗರಿಕೆ ಮತ್ತು ಕೆಂಪು ಹೂವುಗಳನ್ನು ನೀವು ಗಣಪತಿಗೆ ಅಲಂಕಾರವನ್ನು ಮಾಡಿಬಿಟ್ಟು ನೋಡಿ, ನಾನು ಇಲ್ಲಿ ಹೇಳ್ತಾ ಇರ್ತಕ್ಕಂತಹ ಮಂತ್ರ ಏನಿದೆ, ಓಂ ಗಂ ಗಣಪತಿಯೇ ನಮಃ, ಇಷ್ಟೇ. ಆಯಿತಾ? ಓಂ ಗಂ ಗಣಪತಿಯೇ ನಮಃ ಅಂತೇಳಿ ನಿಮ್ಮ ಏನು ತೊಂದರೆಗಳಿದೆ ನಿಮ್ಮ ಮನಸ್ಸಿನಲ್ಲೇ ನಿಮ್ಮ ಕಷ್ಟ ಸುಖಗಳನ್ನು ನೀವು ಮನಸ್ಸಿನಲ್ಲೇ ನೆನೆಸ್ಕೊಳ್ತಾ ನೀವು ಓಂ ಗಣಪತಿಯೇ ನಮಃ ಅಂತ 11 ಬಾರಿ ಅಥವಾ 21 ಬಾರಿ ನೀವು ಈ ಮಂತ್ರವನ್ನು ನೀವು ಗಣಪತಿ ದೇವರ ಫೋಟೋ ಮುಂದೆ ಇಟ್ಬಿಟ್ಟು ದೀಪ ಧೂಪಾದಿಗಳಿಂದ ನೀವು ಆ ದೇವರಿಗೆ ನೀವು ಅಂದರೆ ಗಣಪತಿ ದೇವರಿಗೆ ಆರಾಧನೆಯನ್ನು ಮಾಡಬೇಕಾಗ್ತದೆ. ಆಯಿತಾ? ಆರಾಧನೆಯನ್ನು ಮಾಡಿಬಿಟ್ಟು ನೀವು ಮೋದಕ ಪ್ರಿಯ ಅಂತ ನಾವು ಹೇಳ್ತೀವಿ. ಆಯಿತಾ? ಮೋದಕ ಅಂದರೆ ಲಡ್ಡು ಆಗಿರ್ಬೋದು, ಕಡುಬು ಆಗಿರ್ಬೋದು, ಬಾಳೆಹಣ್ಣು, ಈ ರೀತಿಯಾದಂತಹ ಖಾದ್ಯಗಳನ್ನು ನೀವು ಗಣಪತಿ ದೇವರಿಗೆ ನೀವು ನೈವೇದ್ಯವನ್ನು ಅರ್ಪಣೆ ಮಾಡಿ, ಇದು ಬುಧವಾರದ ದಿನ ನೀವು ಈ ತಂತ್ರವನ್ನು ನೀವು ಮಾಡಿದ್ದೇ ಆಯಿತು ಅಂತ ಹೇಳಿದ್ರೆ ವೀಕ್ಷಕರೇ, ನಿಮ್ಮ ಎಲ್ಲ ಸಂಕಷ್ಟಗಳಿಂದ ನೀವು ಮುಕ್ತಿಯಾಗಿ ನೀವು ಹೊರಗಡೆ ಬರ್ಬೋದು. ಈ ತಂತ್ರವನ್ನು ನೀವು ಬುಧವಾರದ ದಿನವೇ ಮಾಡಬೇಕು ಅಂತ ಏನಿಲ್ಲ ವೀಕ್ಷಕರೇ. ಮಂಗಳವಾರ, ಬುಧವಾರ ಅಥವಾ ಸಂಕಷ್ಟಹರ ಗಣಪತಿ ದಿನ ಯಾವುದು ಇರುತ್ತೆ ಆ ದಿನವನ್ನು ನೀವು ಆಯ್ಕೆ ಮಾಡಿಕೊಂಡು ಆ ದಿನದಲ್ಲಿ ನೀವು ಈ ಕಾರ್ಯಕ್ರಮವನ್ನು ನೀವು ಮಾಡಿದ್ರೆ ಖಂಡಿತವಾಗಲೂ ನಿಮಗೆ 100ಕ್ಕೂ 100 ಭಾಗ ಆ ಗಣಪತಿಯ ಅನುಗ್ರಹ ನಿಮ್ಮದಾಗ್ತದೆ ವೀಕ್ಷಕರೇ. ಈ ಪೂಜೆ ಎಲ್ಲ ಆದಮೇಲೆ ಮನೆಯಲ್ಲಿ ನೀವು ಪೂಜೆ ಎಲ್ಲ ಆದಮೇಲೆ
ತಪ್ಪದೇ ನೀವು ಗಣಪತಿ ದೇವಸ್ಥಾನಕ್ಕೆ ನೀವು ಹೋಗ್ಬಿಟ್ಟು ಬನ್ನಿ, ಆಯಿತಾ. ಗಣಪತಿ ದೇವಸ್ಥಾನಕ್ಕೆ ನೀವು ಹೋಗಿ ಬಂದಿದ್ದೇ ಆಯಿತು ಅಂತ ಹೇಳಿದ್ರೆ ಮೇಷರಾಶಿಯಲ್ಲಿ ಇರತಕ್ಕಂತಹ ಪಾಪಕರ್ಮಗಳು ಎಲ್ಲ ಸಂಪೂರ್ಣವಾಗಿ ತೊಳೆದು ಹೋಗುತ್ತೆ ವೀಕ್ಷಕರೇ. ನಿಮ್ಮದೇ ಆದಂತಹ ಒಂದು ಹೊಸ ಜೀವನ ನಿಮ್ಮದಾಗ್ತದೆ. ಯಾವುದೇ ರೀತಿಯ ನಿಮಗೆ ಒಂದು ತೊಂದರೆಗಳಿಲ್ಲದ ಹಾಗೆ ಆ ಗಣೇಶನ ಅನುಗ್ರಹ ನಿಮ್ಮ ಮೇಲೆ ಆಗುವಂಥ ಒಂದು ಚಾನ್ಸಸ್ ಬರುತ್ತೆ, ಆಯಿತಾ. ನಿಮಗೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರಲ್ಲಿ ವೀಕ್ಷಕರೇ ಓಂ ಗಂ ಗಣಪತಿ ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆಯೇ ನೀವು ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ವೀಕ್ಷಕರು. ಹಾಗೆಯೇ ಈ ವಿಡಿಯೋ ನಿಮ್ಮ ಮೇಷರಾಶಿಯಲ್ಲಿ ಇರತಕ್ಕಂಥ ಸ್ನೇಹಿತರಿಗೂ ಕೂಡ ಶೇರನ್ನು ಮಾಡಿ, ಖಂಡಿತವಾಗಲೂ ಒಳ್ಳೆಯದಾಗ್ತದೆ. ನಾನು ಹೇಳಿದ್ನಲ್ಲ, ಮಂಗಳವಾರ ಅಥವಾ ಬುಧವಾರದ ದಿನ ಮತ್ತು ಸಂಕಷ್ಟಹರ ದಿನ, ಆಯಿತಾ. ಸಂಕಷ್ಟಹರ ದಿನ ಈ ಒಂದು ತಂತ್ರವನ್ನು ನೀವು ಮನೆಯಲ್ಲೇ ಕುಳಿತುಕೊಂಡು ಮಾಡಿಬಿಟ್ಟು ಗಣಪತಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ. ಖಂಡಿತವಾಗಲೂ ನಿಮಗೆ ಒಂದು ಅಚ್ಚರಿಯವಾದಂತಹ ಒಂದು ಫಲಿತಾಂಶ ನಿಮ್ಮದಾಗ್ತದೆ ವೀಕ್ಷಕರೇ, ಆಯಿತಾ. ನಮಸ್ಕಾರ, ಧನ್ಯವಾದಗಳು.